ಹೆಂಗದ್ರಿ ನಮ್ಮ ಮಂದಿ? ಇವತ್ತೇನು ವಿಶೇಷ ಅಂತಂದ್ರೆ ನನ್ನ ಪಾಸ್ಪೋರ್ಟ್ ರಿನಿವಲ್ ಮಾಡಿಸೋದಿತ್ತು. ಬರೋ ಡಿಸೆಂಬರ್ಗೆ ಎಕ್ಸ್ಪೈರ್ ಆಗ್ತೈತಿ. ಅದಕ್ಕೆ ಹೆಂಗೂ ಈಗ ಟೈಮ್ ಇತ್ತು, ಈಗ ಫ್ರೀ ಅದೇನಿ ಅಂತ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ನಿ. ಇವಾಗ ಯಾರಾದರೂ ಅಬ್ರಾಡ್ ಟ್ರಾವೆಲ್ ಮಾಡತ್ತಿದ್ರಂದ್ರೆ ನೀವು ಪಾಸ್ಪೋರ್ಟ್ ಇಂಡಿಯಾದಾಗ ರಿನ್ಯೂ ಮಾಡ್ಕೊಂಬರೋದನ್ನು ಬೆಟರ. ಇದು ನನ್ನ ಅಡ್ವೈಸ. ಮತ್ತು ನಾ ರೆಡಿಯಾಗಿ ಹೊಂಟ್ನಿ ಅಪಾಯಿಂಟ್ಮೆಂಟ್ಗೆ. ಇಲ್ಲಿ ನೋಡ್ರಿ, ಒಟ್ಟ ಬಸ್ನಾಗ ಟಿಕೆಟ್ ಅನ್ನೋದು ತೊಗೊಳೋದಿರೋಂಗಿಲ್ಲ. ನಾವು ಕಾರ್ಡಲ್ಲೇ ಸ್ಕ್ಯಾನ್ ಮಾಡಿಬಿಡ್ಬೇಕು. ಹಂಗಂತ ಯಾಕೆ ಕಂಡಕ್ಟರು ಇರೋಂಗಿಲ್ಲ. ಮತ್ತು ಇಲ್ಲಿ ಬಸ್ನಾಗ ಈ ಥರ ಪೆಟ್ಗಳು ಅದು ಫುಲ್ ಕಾಮನ್ನ. ನನ್ನ ಅಪಾಯಿಂಟ್ಮೆಂಟ್ ಹಾನ್ಸ್ಲೋ ಅಂತ ಏರಿಯಾದಾಗಿತ್ತು. ಅದು ಫುಲ್ ಇಂಡಿಯನ್ ಏರಿಯಾ. ಅಲ್ಲಿ ಜಾಸ್ತಿ ಇಂಡಿಯನ್ಸ, ಪಾಕಿಸ್ತಾನಿ, ಬಾಂಗ್ಲಾದೇಶ್ ಎಲ್ಲ ಇರ್ತಾರು. ಅದನ್ನು ಅಲ್ಲಿ ಬೆಳಿಗ್ಗೆ ಒಂದು ವಡಪಾವ್ ತಿಂದು ಚಹಾ ಕುಡಿದು ಇಂಡಿಯನ್ ಪಾಸ್ಪೋರ್ಟ್ ಆಫೀಸ್ಗೆ ಹೊಂಟ್ನಿ. ನಂದು 1:30ಗೆ ಅಪಾಯಿಂಟ್ಮೆಂಟ್ ಇತ್ತು. 12:30 ಅಂದ್ರೆ ಬಂದಿದ್ನಿ. ಅದು ನಾ ಟ್ಯೂಸ್ಡೇ ರಶ್ ಇರಂಗಿಲ್ಲ ಅಂತ ಟ್ಯೂಸ್ಡೇ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಫುಲ್ ರಶ್ ಇತ್ತು. ನೋಡಾಕ್ರೆ 15 ಕೌಂಟರ್ ಇದ್ದು, ಬರೀ 4 ಆಪ್ರೇಟ್ ಮಾಡತ್ತಿದ್ರು. ಇಂಡಿಯನ್ ಆಫೀಸ್ಗೂ ಇಂಡಿಯಾದಾಗೂ ಹಂಗ, ಅಬ್ರಾಡ್ದಾಗೂ ಹಂಗ ಅನ್ಸ್ಬಿಡ್ತು. ಎಲ್ಲ ಮುಗಿಸ್ಕೊಂಡು ಹೊರ ಬರಾಕ್ 4 ಆಯ್ತು. ಇಲ್ಲಿ ಏರ್ಪೋರ್ಟ್ ಬಾಜುಕ್ನೇ ಇತ್ತು. ಅದಕ್ಕೆ ಫ್ಲೈಟ್ ಟೇಕ್ ಆಫ್ಸ್ನು ಫುಲ್ ನಿಯರ್ ಕಾಣತ್ತಿದ್ದು. ಹಂಗ ನಿಂತ ಅದೊಂದೆರಡು ಶೂಟ್ ಮಾಡಿದ್ವಿ. ಲೊಕೇಶನ್ ದೂರ ಇತ್ತಂತ ಬೆಳಿಗ್ಗೆ ಜಲ್ದಿ ಎದ್ದು ಬಂದಿದ್ನಿ. ಯಾಕಂದ್ರೆ ಹೋಗಾಕ 1:30 ತಾಸ, ಬರಾಕ 1:30 ತಾಸ. 3 ಬಸ್ ಚೇಂಜ್ ಮಾಡಬೇಕಿತ್ತು. ಹಂಗೆ ಹಿಂಗೆ ಮಾಡಿ ನಾನು ನಮ್ಮ ಏರಿಯಾ ಬಂದು ರೀಚ್ ಆದ್ನಿ ಕಿಂಗ್ಸ್ಟನ್ಗೆ. ನೀವು ನೋಡಿರ್ಬೇಕು ನನ್ನ ವಿಡಿಯೋಸ್ದಾಗಿ ಬ್ರಿಡ್ಜ್ ಮೇಲೆ ನಾನು ನಿಂತು ವಿಡಿಯೋ ಮಾಡೋದ. ಬಂದು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್, ಟೇಕ್ ಕೇರ್.